ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ಹೊಸದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನನ್ನ ಚಾನಲ್ಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ನೋಡಿ, ನಾನು ಓಪನ್ ಮಾಡಿದ್ದು ಜಾನ್ 1 ಓಪನ್ ಮಾಡಿದ್ದು 2025. ನೋಡಿ, 2026 ಜಾನ್ 1 ಇವತ್ತು. ನೋಡಿ, ನನ್ನ ಚಾನಲ್ಗೆ ಇವತ್ತಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವತ್ತು ನಾವು ಹೊಸ ವರ್ಷದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಬೆಳಗ್ಗೆನೇ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ನೋಡಿ, ಇವತ್ತು ನಾವು ಹೊಸ ವರ್ಷದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಬೆಳಗ್ಗೆನೇ ಎದ್ದು ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ರಂಗೋಲಿ ಹೇಗೆ ಬಿಟ್ಟಿದ್ದಾರೆ ಅಂತ. ನೋಡಿ, ನೋಡೋಕ್ಕಂತ ಎಷ್ಟು ಚೆನ್ನಾಗಿದೆ ನೋಡಿ. ನಾವಿವಾಗ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಬೆಳಗ್ಗೆನೂ ಅಷ್ಟೇ ಫುಲ್ಲು ಕ್ಯೂ ಇದೆ, ಜಾಸ್ತಿ ರಶ್ ಇದೆ. ನೋಡಿ, ಗೊಂಬೆಗಳೆಲ್ಲ ಇಕ್ಕಿದ್ದಾರೆ ಇಲ್ಲಿ. ಜನ ಅಂತೂ ಫುಲ್ಲು ರಶ್ ಇದ್ದಾರೆ. ನಾವು ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ. ನೋಡಿ, ಸ್ಟಾಲು ಅಷ್ಟೇ ಎಷ್ಟೊಂದು ಸ್ಟಾಲ್ ಇಕ್ಕಿದ್ದಾರೆ. ನಾರ್ಮಲ್ ಡೇಸಲ್ಲಿ ಇಷ್ಟೊಂದು ಸ್ಟಾಲ್ ಇಕ್ಕಿರಲ್ಲ. ನೋಡಿ, ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಷ್ಟೊಂದು ಸ್ಟಾಲ್ ಇಕ್ಕಿದ್ದಾರೆ. ನೋಡಿ, ಸಾಯಿಬಾಬಾ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಪ್ರಾಹಿಬಿಟೆಡು, ಆದರೂ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ. ಪ್ರಾಣಿಗಳು ಮತ್ತು ಮನುಷ್ಯರಲ್ಲದೆ ಸಮಸ್ತ ಜೀವರಾಶಿಗಳೆಲ್ಲ ಆಶ್ರಯಕ್ಕಾಗಿ ಮಸೀದಿಯಲ್ಲಿ ನೆರೆದವು. ನೋಡಿ, ಇಲ್ಲೆಲ್ಲ ಆರೆಂಜ್ ಕಲರ್ ಕಟ್ಟಿದಾರಲ್ಲ, ಇದು ದೇವ್ರಿಗೆ ಏನಾದರೂ ಹರಕೆ ಕಟ್ಕೊಂಡಾದ್ಮೇಲೆ ಇದನ್ನು ಬಂದ್ಬಿಟ್ಟು ಕಟ್ಟಬೇಕಿಲ್ಲ. ನೋಡಿ, ಎಷ್ಟೊಂದು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ. ನೋಡಿ, ಇದು ಸಾಯಿಬಾಬಾ ದೇವಸ್ಥಾನದಲ್ಲಿರೋದು. ಇದು ಧ್ಯಾನ ಮಂದಿರ, ಮೆಡಿಟೇಷನ್ ಹಾಲ್. ಇದು ನೋಡಿ, ಟ್ರಯಾಂಗಲ್ ಶೇಪಲ್ಲಿದೆ. ಮಸೀದಿಯಲ್ಲಿ ಬಾಬಾ ಅವರಿಗೆ ಅಗ್ನಿಗೆ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚನೆ ಎಂದು ಅವರು ನಿರ್ಧರಿಸಿದ್ದರು. ಅವರು ನೋಡಿ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಡೆಕೋರೇಷನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕಂತೂ ಸಖತ್ತಾಗಿದೆ. ಎಂದು ಹೇಳಿದರು. ಹೀಗನ್ನಲ್ಲಿ ಎಂದುಕೊಂಡು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾರವರ ಕಡೆಗೆ ಪುಷ್ಪಗಳನ್ನು ಅರ್ಪಿಸಿದರು. ಆ ಕ್ಷಣದಲ್ಲಿ ಕಾಣುತ್ತಿರುವೆನೆಂದು ಭಾಸವಾಯಿತು. ಕ್ಷಣಕಾಲ ದಿಗ್ಭ್ರಾಂತರಾದರು. ನೋಡಿ, ನಮ್ದು ಇವಾಗ ಪ್ರಸಾದ ತೊಗೊಂಡಾಯಿತು. ಅದಕ್ಕೆ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಕುಡಿಯೋ ನೀರು ಫೆಸಿಲಿಟಿನೂ ಇಲ್ಲೇ ಮಾಡಿದ್ದಾರೆ. ನೋಡಿ, ನಮ್ದು ಇವಾಗ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದಕ್ಕೆ ನಾವಿವಾಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.